ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಒಂದು ವ್ಯವಹಾರ, ವ್ಯಾಪಾರ, ಅಭಿವೃದ್ಧಿ, ಸಂಪತ್ತು, ಸುಖ, ಶಾಂತಿ, ಪ್ರೇಮ, ಪ್ರಣಯ ಎಲ್ಲ ಒಂದು ಲೆಕ್ಕಾಚಾರಗಳು ನಡೀತಕ್ಕಂಥದ್ದು ಶುಕ್ರನ ಅನುಗ್ರಹದಲ್ಲಿ. ಯಾರಿಗೆ ಜನ್ಮ ಶುಕ್ರ ಇರ್ತದೆ ಅವರು ಇದನ್ನೆಲ್ಲವನ್ನು ಸಾರಾಸಗಟಾಗಿ ಪಡ್ಕೊಂಡ್ಬಿಡ್ತಾರೆ. ನಿಮಗೆ ಗೊತ್ತೇ ಆಗಲ್ಲ, ಎಕ್ಸ್ಪೆಕ್ಟೇ ಮಾಡೋದು ಬೇಡ, ಅವರಿಗೆ ಹುಡ್ಕೊಂಬರುತ್ತದೆಲ್ಲ. ಅಥವಾ ಅವರಲ್ಲಿ ಆ ಆಸೆಗಳು ಜಾಸ್ತಿ ಆಗ್ತಿರ್ತದೆ. ಅಂದರೆ ಲೆಕ್ಕಾಚಾರಗಳು ಏನಂದರೆ, ಒಬ್ರಿಗಿದ್ದಂತಹ ಭಾವನೆಗಳು ಇನ್ನೊಬ್ರಿಗಿರೋದಿಲ್ಲ. ಆದರೆ ಆ ಭಾವನೆಗಳು ಉತ್ಪತ್ತಿ ಆಗುತ್ತೆ ಅಂದರೆ ಆ ಭಾವನೆಯನ್ನು ಉತ್ಪತ್ತಿ ಮಾಡ್ತಕ್ಕಂಥ ಗ್ರಹಗಳು ನಿಮ್ಮ ಒಳಗಡೆ ಇದೆ ಅಂತ ಅರ್ಥ. ಅದೇ ಶುಕ್ರ ಗ್ರಹ. ಅಲ್ಲಿಗೆ ಆ ಶುಕ್ರನ ಪ್ರಭಾವಗಳನ್ನು ನಾವು ಪಡ್ಕೋಬೇಕು ಅಂತಂದಾಗ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಒಂದು ಕ್ಷೇತ್ರ. ಆ ಕ್ಷೇತ್ರ ನೀವು ಎಷ್ಟು ಸರಿ ಭೇಟಿ ಕೊಡ್ತೀರೋ ಅಷ್ಟು ಸರಿ ಆ ಶುಕ್ರನ ಪ್ರಭಾವ. ಶುಕ್ರ ಅಂತಂದರೆ ಮಹಾಲಕ್ಷ್ಮಿ, ಮಹಾಲಕ್ಷ್ಮಿ ಅಂತಂದರೆ ಕುಬೇರ. ಇವೆಲ್ಲದರ ಒಂದು ಪ್ರಭಾವಗಳು ನಿಮ್ಮನ್ನು ಆವರಿಸ್ಕೊಳ್ತದೆ. ಆಗ ಭಾಳಷ್ಟು ದಿನಗಳಿಂದ ಫೈನಾನ್ಷಿಯಲಿ ಪ್ರಾಬ್ಲಮ್ಸು, ಸಾಲದ ತೊಂದರೆಗಳು, ಅಥವಾ ಹಣಕಾಸಿನ ಮುಗ್ಗಟ್ಟು, ಆರ್ಥಿಕ ಸಂಕಷ್ಟಗಳು ಇವೆಲ್ಲವನ್ನು ಕೂಡ ನೀವು ಫೇಸ್ ಮಾಡ್ತಿದ್ರೆ ದಿನೇ 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 ನಿಮ್ಮಲ್ಲಿ ಆ ಆರ್ಥಿಕ ಚೈತನ್ಯಗಳು ಹೇಗೆ ನಿಮ್ಮನ್ನು ಒಂದು ಒಳ್ಳೆಯ ಸರಿದಾರಿಗೆ ತೊಗೊಂಡು ಬರ್ತದೆ ಅಂತಕ್ಕಂಥದ್ದು ನೀವೇ ಕಣ್ಣಾರೆ ಅನುಭವಿಸಿ ನೋಡ್ತೀರ. ಅದಕ್ಕೆ ನಮ್ಮಲ್ಲಿ ಭಾಳ ಅನುಭವಗಳು ಇದ್ದಾವೆ, ಆದರೆ ಯಾರಲ್ಲೂ ಹೇಳ್ಕೊಳ್ಳಲ್ಲ. ಇದು ಕಾರಣ ತಗೊಂಡಾಗ ಈ ಲ್ಯಾಟಿಟ್ಯೂಡ್, ಲ್ಯಾಂಗಿಟ್ಯೂಡ್, ಅಕ್ಷಾಂಶ ರೇಖಾಂಶದ ಬಗ್ಗೆ ನಾವು ನೆನ್ನೆಯಿಂದ ಮಾತಾಡ್ತಾ ಇದ್ದೀವಿ. ಅಂದರೆ ಆಯಾ ಪ್ರದೇಶಗಳು, ಅಂದರೆ ಆ ಶುಕ್ರನ ಪ್ರಭಾವ ಇರ್ತಕ್ಕಂಥ ಜಾಗದಲ್ಲಿ ಅಲ್ಲ ಒಂದು ದೇವಸ್ಥಾನವನ್ನು ಕಟ್ಟಿರ್ತಾರೆ. ಚಂದ್ರನ ಪ್ರಭಾವ ಇರ್ತಕ್ಕಂಥ ಜಾಗದಲ್ಲಿ ಅಲ್ಲೊಂದು ದೇವಸ್ಥಾನ ಕಟ್ಟಿರ್ತಾರೆ. ರಾಹುವಿನ ಪ್ರಭಾವ ಇದ್ದರೆ ಅಲ್ಲೊಂದು ದೇವಸ್ಥಾನ ಕಟ್ಟಿರ್ತಾರೆ. ಯಾಕೆ ಕಟ್ಟಿದ್ದಾರೆ? ನೀವು ಆಗಾಗ ದೇವಸ್ಥಾನ ಅಂತಕ್ಕಂಥ ಒಂದು ನೆಪ ಮಾಡಿಕೊಂಡು ಅಲ್ಲೋಗಿ ಪೂಜೆ ಪುನಸ್ಕಾರ ಮಾಡ್ಕೊಂಡು ಬಂದಾಗ ಆ ಇದ್ದಷ್ಟು ಹೊತ್ತಲ್ಲಿ ಆ ಒಂದು ಗ್ರಹ ಪ್ರಭಾವಕ್ಕೆ ನೀವು ಆವರಿಸ್ಕೊಂಡು ಅಲ್ಲಿ ನಿಮ್ಮದೇನಿರತಕ್ಕಂತಹ ಆ ಕುಂಠಿತವಾಗಿರ್ತಕ್ಕಂತಹ ನೆಗೆಟಿವ್ ಆಗಿರ್ತಕ್ಕಂತಹ ಗ್ರಹಗತಿಗಳಲ್ಲಿ ಚೈತನ್ಯ ಮೂಡಲಿ, ಚೈತನ್ಯ ಬರಲಿ, ನಿಮ್ಮಲ್ಲಿ ಯಾವುದೇ ಒಂದು ದೋಷಗಳಿದ್ರು ಕೂಡ ಪರಿವರ್ತನೆ ಆಗಲಿ ಅನ್ನೋದಕ್ಕೋಸ್ಕರನೇ ಆವತ್ತಿನ ಕಾಲದಲ್ಲಿ ಆಯಾ ಜಾಗಗಳಲ್ಲಿ ಅದನ್ನು ಸ್ಥಾಪನೆ ಮಾಡಿಬಿಟ್ರು. ಇವತ್ತು ಎಷ್ಟೋ ಜನ ನಾನು ಅಲ್ಲೋದಾಗ ತುಂಬ ಒಳ್ಳೇದಾಯಿತು, ಇಲ್ಲೋದಾಗ ತುಂಬ ಒಳ್ಳೇದಾಯಿತು, ಇವೆಲ್ಲ ನಾವು ಮಾತಾಡ್ಕೋತೀವಿ. ಇದು ಕಾರಣ ಒಂದು, ಇದರ ಹಿನ್ನೆಲೆ ಒಂದು ಇದು ನೋಡಿ. ನಾವೆಷ್ಟು ಪುಣ್ಯವಂತರು. ಆದರೆ ಇದನ್ನು ತಿಳ್ಕೊಳ್ದೆ, ಈ ನಾಲೆಡ್ಜ್ ತಿಳ್ಕೊಳ್ದೆ ನಾವು ಆ ಸಮಸ್ಯೆ, ಈ ಸಮಸ್ಯೆ, ಅದು ಇದು ಏನೇನೋ ಮಾಡ್ತೀವಿ. ನಾವು ಕರ್ಮ ಫಲಗಳು ಬಿಡೋದಿಲ್ಲ. ಅದಕ್ಕೆ ಜಾತಕವನ್ನು ಬರೆಸಿ ಜನ್ಮ ದೋಷಗಳನ್ನ ಪರಿವರ್ತನೆ ಮಾಡಿಕೊಂಡು ನಾವು ಈ ರೂಟ್ನಲ್ಲಿ ಯಾವಾಗ ಹೋಗ್ಲಿಕ್ಕೆ ಶುರು ಆಗ್ತೀವಿ, ಜೀವನದಲ್ಲಿ ನಮ್ಗೆ ಯಾವತ್ತೂ ಸಮಸ್ಯೆ ಬರಲ್ಲ. ಇದನ್ನು ಚೆಕ್ ಮಾಡಿ ನೋಡಿ, ಬೇಕಾದ್ರೆ ಗೊತ್ತಾಗ್ತದೆ ನಿಮಗೆ. ಈಗ ಶುಕ್ರ ಯಾರಿಗೂ ಬೇಡ, ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು. ಆದರೆ ಸ್ಥಾನ ಎಲ್ಲಿದೆ ನೋಡಿ. ಇಡೀ ಭರತಖಂಡ ತಗೊಂಡಾಗ, ವಿಶೇಷವಾಗಿ ಇಡೀ ಭರತಖಂಡ ತಗೊಂಡಾಗ ರಾಹುವಿನ ಮೂಲ ಸ್ಥಾನ, ನಾನು ನಿನ್ನೆ ಒಂದು ದೇವಸ್ಥಾನ ಹೇಳಿದೆ, ಯಾವುದು ಕಾಳಹಸ್ತಿ, ತಿರುನಾಗೇಶ್ವರ, ಶ್ರೀರಂಗನಾಥ ಮತ್ತು ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ, ಈ ಕ್ಷೇತ್ರಗಳಲ್ಲಿ ರಾಹುವಿನ ಪ್ರಭಾವ ಎಷ್ಟೆಷ್ಟು ಪರ್ಸೆಂಟೇಜ್ ಅಂತ ಹೇಳ್ಕೊಟ್ಟೆ ನಿಮಗೆ. ಆದರೆ ಕೆಲವೊಂದಷ್ಟು ಜನ ಮೆಸೇಜ್ಗಳು ಮಾಡಿ, ಇದು ಬರೀ ದೇವಸ್ಥಾನಗಳು ಮಾತ್ರ ಅನ್ವಯ ಆಗುತ್ತಾ, ಇಡೀ ಪ್ರಪಂಚಕ್ಕೆ ಅನ್ವಯ ಆಗಲ್ವಾ, ಇಡೀ ದೇಶಕ್ಕೆ ಅನ್ವಯ ಆಗಲ್ಲ ಅಂತ ಕೇಳಿದ್ರು. ಇಡೀ ದೇಶಕ್ಕೆ ಕೂಡ ಅನ್ವಯ ಆಗ್ತದೆ. ಅದಕ್ಕೆ ಯಾರ್ಯಾರು ಎಲ್ಲೆಲ್ಲಿ ಹುಡ್ತಾರೆ ಅದನ್ನು ನಾವು ಅಲ್ಲಿ ಭಾಗ ಮಾಡ್ತೀವಿ. ಆ ಭಾಗ ಮಾಡ್ತಕ್ಕಂಥದ್ದೇ ಹುಟ್ಟಿದ ಸ್ಥಳ ಎಲ್ಲಿದೆ ಅಂತ ನಾವು ಕೇಳ್ತೀವಿ. ಕೊಲ್ಲಾಪುರ ಮಹಾಲಕ್ಷ್ಮಿ ಸ್ಥಾಪನೆ ಆಗಿರ್ತಕ್ಕಂಥದ್ದು ಶುಕ್ರನ ಪ್ರಭಾವದಿಂದ ಮಾತ್ರ. ಶುಕ್ರನ ಪ್ರಭಾವ ಬೇಕು ಅಂತಂದಾಗ ಆ ಒಂದು ಕ್ಷೇತ್ರಕ್ಕೆ ಆಗಾಗ ಭೇಟಿ ಕೊಡ್ತಕ್ಕಂಥದ್ದು, ನಿರ್ದಿಷ್ಟವಾದಂತಹ ಆ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟು. ಇವತ್ತು ಭಾಳ ಜನ ಏನು ಮಾಡ್ತಾರೆ ಅಂದರೆ, ಎಲ್ಲ ವೇಗವಾಗಿ ನಡಿಬೇಕು, ಫಾಸ್ಟ್ ಫುಡ್ ಥರ ವೇಗವಾಗಿ ಅದು ಯಾವುದೇ ಕಾರಣಕ್ಕೂ ಪ್ರಯೋಜನ ಆಗಲ್ಲ. ಒಂದು ನಿರ್ದಿಷ್ಟವಾದಂತಹ ಒಂದು ಪ್ರಯತ್ನಗಳನ್ನು ನಾವು ಮಾಡಬೇಕು ಅಂದಾಗ ಅದಕ್ಕೆ ಒಂದಷ್ಟು ನಿಧಾನಗತಿ ಇರಬೇಕು. ನಿಧಾನಗತಿ ಇಲ್ಲಾಂದರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದರಿಂದ ಇವತ್ತು ಪರಿಹಾರಗಳು ಬಂದಾಗ ನಾವು ನಿಧಾನಗತಿಯಿಂದ, ಮಂದಗತಿಯಿಂದ ಆ ಪ್ರಭಾವಗಳಿಗೆ ನಾವು ಒಳಗಾಗಿ ಆ ಪ್ರಭಾವಗಳನ್ನು ನಾವು ಸ್ವೀಕಾರ ಮಾಡ್ಕೋಬೇಕು. ಆಗ ನಮ್ಮಲ್ಲಿರ್ತಕ್ಕಂತಹ ಶುಕ್ರ ದೋಷಗಳು ನಿವಾರಣೆ ಆಗ್ತದೆ. ಶುಕ್ರ ಪಾಸಿಟಿವ್ ಆಗ್ತಾ ಹೋಗ್ತಾನೆ. ಇನ್ನು ನೆಕ್ಸ್ಟು ಶನಿ ದೇವರು, ಕೇತು ದೇವರು. ಶುಕ್ರ ಆದಮೇಲೆ ಕೇತು ದೇವರು ಎಲ್ಲಿದ್ದಾನೆ ಅಂತಂದರೆ ಎಗೇನ್ ಕಾಳಹಸ್ತಿ ಕಳಿಸ್ಬೇಕು ನಿಮಗೆ. ಯಾಕಂದರೆ ರಾಹು ಕೇತುವಿನ ಕ್ಷೇತ್ರ ಬಂದು ಆ ಕಾಳಹಸ್ತಿ. ಅಲ್ಲಿ ನಿಮಗೆ ಕೇತುವಿನ 63% ಪ್ರಭಾವವನ್ನು ನೀವು ಅಲ್ಲಿ ನೋಡ್ಬೋದು. ಅದರಿಂದ ಇವತ್ತು ನಮ್ಮಲ್ಲಿ ಏನೇ ಒಂದು ಪ್ರಭಾವಗಳು ಆಯಿತು ಅಂದರೂ ಕೂಡ ಅದಕ್ಕೆ ತಕ್ಕನಾದಂತಹ ಕ್ಷೇತ್ರಗಳನ್ನು ಭಗವಂತ ನಮಗೆ ಮೊದಲೇ ಕೊಟ್ಟಿರ್ತಾನೆ ಶಾಸ್ತ್ರರೀತಿಯಾಗಿ. ಇದನ್ನು ನೋಡ್ಕೊಳ್ಳಿ. ಇನ್ನು ಶನಿದೇವರು ತಗೊಂಡಾಗ, ಶನಿದೇವರು ಎಲ್ಲರೂ ಗೊತ್ತಿರ್ತಕ್ಕಂಥ ವಿಚಾರ. ಶನಿದೇವರಿಗೆ ಬಹಳಷ್ಟು ದೇಶಗಳಿದ್ದಾವೆ.
ಆ ಪರ್ಟಿಕ್ಯುಲರ್ಗೆ ಆ ದೇಶದ ಸಂಬಂಧ ವಿಚಾರ ತಗೊಂಡಾಗ ಅದರ ಪ್ರಭಾವಕ್ಕೆ ಒಳಗಾಗಿರ್ತಕ್ಕಂಥ ಲೆಕ್ಕಾಚಾರಗಳನ್ನು ನಾವು ಆ ಮನುಷ್ಯ ರೂಪದಲ್ಲಿ ಭಾಳ ಸ್ಪಷ್ಟವಾಗಿ ನೋಡ್ತೀವಿ. ಆ ಲೆಕ್ಕ ನೋಡೋಕೆ ಹೋದಾಗ ಶನಿ ಸಿಂಗನಾಪುರ ಮತ್ತು ತಿರುನೆಲ್ಲಾರು ಇದೆರಡೂ ಕೂಡ ಶನಿಗೆ ಮೂಲ ಸಂಬಂಧಪಟ್ಟಂತಹ, ಅಂದರೆ ಆ ವೈಬ್ರೇಷನ್, ಆ ಶಕ್ತಿ ಇರತಕ್ಕಂತಹ ಶಕ್ತಿ ಕೇಂದ್ರಗಳು. ಅಂದರೆ ಇವತ್ತು ಆ ಜಾಗದಲ್ಲಿ ಅದನ್ನು ಸ್ಥಾಪನೆ ಮಾಡಿದಾರೆ ಅಲ್ಲಿ ಆ ಒಂದು ಗ್ರಹದ ಒಂದು ಶಕ್ತಿ, ಆ ಒಂದು ಪ್ರಭಾವ ಆ ಜಾಗದಲ್ಲಿ ಇದೆ ಅಂತೇಳಿ. ಇದನ್ನು ನಾವು ನೋಡ್ಕೊಳ್ಳೋದಕ್ಕೆ ಭಾಳ ಈಸಿ ಆಗ್ತದೆ. ಮಂಗಳ ಧೈರ್ಯ, ಶೌರ್ಯ, ಸಾಹಸ. ಇವತ್ತು ವಿಶೇಷವಾಗಿ ಮಂಗಳ ಅಂತಕ್ಕಂಥದ್ದು ಏನಾದರೂ ನೆಗೆಟಿವ್ ಆಗೋಯ್ತು ಅಂತಂದರೆ ನೀವು ನೋಡಿರ್ಬೋದು, ಭಾಳಷ್ಟು ಗಲಾಟೆ, ಜಗಳ, ಕದನ, ಭೂಮಿ ಸಂಬಂಧಪಟ್ಟ ತೊಂದರೆಗಳು, ಕೋರ್ಟ್ ಕೇಸು, ಸ್ಟೇಷನ್ನು ಇವೆಲ್ಲ ಬರ್ತಿರ್ತದೆ. ಅದರಲ್ಲೂ ಎಸ್ಪೆಷಲಿಗೆ ಹೆಣ್ಮಕ್ಳಿಗೆ ಈ ದೋಷ ಬಂತು ಅಂದರೆ ಕೂದಲೆಲ್ಲ ಬಿಟ್ಕೊಂಡು ತಲೆಗೆ ಗೋಡೆಯನ್ನು ಬಡ್ದು ಬಡಿತಾರೆ. ಅಂದರೆ ಗೋಡೆಗೆ ತಲೆನ ಬಾಯ್ಡ್ ಅಂತ ಹೊಡಿತಾರೆ. ಇವತ್ತು ಎಷ್ಟೋ ಜನ ಕುಟುಂಬ ನಡೀತದೆ. ಅದು ಮೀರಿ ಹೆಣ್ಮಕ್ಳು ಮದುವೆ ಮಾಡ್ಕೊಳ್ತಕ್ಕಂಥ ಸ್ವಲ್ಪ ವ್ಯತ್ಯಾಸ ಹೋಯಿತು ಅಂದರೆ ಬ್ಲೇಡ್ ತಗೊಂಡೋ ಚಾಕು ತಗೊಂಡೋ ಇಲ್ಲಿ ಕರೆಕ್ಟಾಗಿ ಹಿಂಗೆ ಕೈ ಕುಯ್ಕೊಂಡ್ಬಿಡ್ತಾರೆ. ಹಿಂಗೆ ಯಾರು ಕೈ ಕುಯ್ಕೊಳ್ತಾರೆ, ಇದೆಲ್ಲ ಮಂಗಳನ ಪ್ರಭಾವ. ಆ ಮಂಗಳನ ಪ್ರಭಾವ ಬಿತ್ತು ಅಂತಂದಾಗ ಈ ನಡವಳಿಕೆಗಳನ್ನು ನೀವಿಲ್ಲಿ ಭಾಳ ಸ್ಪಷ್ಟವಾಗಿ ನೋಡ್ಬೋದು. ಅದಕ್ಕೆ 108 ಕಾರಣಗಳಿರ್ಬೋದು, ಅದು ಬರೀ ಕಾರಣಗಳಷ್ಟೇ, ಆದರೆ ಪ್ರಭಾವಗಳು ಇಲ್ಲೇ ಇರ್ತದೆ. ಈ ರೀತಿ ಅನಾಹುತಗಳು ಆಗಬಾರ್ದು ಅಂತ ಲೆಕ್ಕಾಚಾರ ಇದ್ದಾಗ ನೀವು ಕುಜನನ್ನು ಪಾಸಿಟಿವ್ ಮಾಡ್ಕೋಬೇಕು ಅಂತಂದಾಗ ನೀವು ಕೊಲ್ಲೂರು ಮೂಕಾಂಬಿಕಾ ದರ್ಶನವನ್ನು ಮಾಡಬೇಕು. ಅಂದರೆ ಆ ಒಂದು ಕ್ಷೇತ್ರ ಸಂಬಂಧಪಟ್ಟ ವಿಚಾರದಲ್ಲಿ ಅಲ್ಲಿ ನಾಗನೂ ಕೂಡ ಇದ್ದಾನೆ. ರಾಹುವಿನ ಪ್ರಭಾವ ಮತ್ತು ಮಂಗಳನ ಪ್ರಭಾವ, ಆ ಎರಡೂ ಪ್ರಭಾವಗಳನ್ನು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಸನ್ನಿಧಿಯಲ್ಲಿ ಆವತ್ತಿನ ಕಾಲದಲ್ಲಿ ಶಂಕರಾಚಾರ್ಯ ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ನಾವು ಆ ಒಂದು ಕ್ಷೇತ್ರಗಳಿಗೆ ಭೇಟಿ ಕೊಟ್ಟಾಗ ಅಲ್ಲಿ ಮಾಡ್ತಕ್ಕಂಥ ಕೆಲವೊಂದು ರಿಚುವಲ್ಸ್, ಅಂದರೆ ಕೆಲವು ನಿಯಮಗಳನ್ನು ಅಳವಡಿಸ್ಕೊಂಡಾಗ ನಮಗೆ ಯಥೇಚ್ಛವಾಗಿರ್ತಕ್ಕಂಥ ಮಂಗಳನ ಸಮಸ್ತ ದೋಷಗಳು ಕೂಡ ನಮಗೆ ಪರಿಪೂರ್ಣ ನಿವಾರಣೆಯಾಗಿ ಮಂಗಳ ಪಾಸಿಟಿವ್ ಆಗೋ ಮುಖಾಂತರ ನಮ್ಮಲ್ಲಿ ಧೈರ್ಯ, ಶೌರ್ಯ, ಸಾಹಸ ಎಂಥದ್ದೇ ಸಮಸ್ಯೆಗಳು ಬಂದರೂ ಕೂಡ ಧೈರ್ಯದಿಂದ ಎದುರಿಸ್ತಕ್ಕಂಥ ಒಂದು ತಾಕತ್ತನ್ನು ಆ ಒಂದು ಪ್ರಭಾವ ನಮಗೆ ಕೊಡ್ತದೆ ಅಂತಂದರೆ ನಮಗೆ ಗೊತ್ತಿಲ್ಲ. ಒಂದು ಕ್ಷೇತ್ರ ಭಾಳ ಫೇಮಸ್ ಆಗಿದೆ ಅಂತ ಹೋಗ್ತೀವಿ, ಬರ್ತೀವಿ, ಎಲ್ಲ ಏನು ಗೊತ್ತಾ ಕಾಟಾಚಾರಕ್ಕೆ ಮಾಡ್ತೀವಿ. ಇವತ್ತು ಅಲ್ಲಿ ಒಂದು ನಿಯಮಗಳನ್ನ ಅಳವಡಿಸ್ಕೊಂಡು ಆ ಕ್ಷೇತ್ರಕ್ಕೆ, ಆ ಸ್ಥಳಕ್ಕೆ ಸಂಬಂಧಪಟ್ಟಂಥ ನಿಯಮಗಳನ್ನ ಅಳವಡಿಸ್ಕೊಂಡು ನಾವು ಆ ಪ್ರಭಾವನ ಪಡ್ಕೊಳ್ತಕ್ಕಂಥ ಮನೋಭಾವನೆ ಯಾರಲ್ಲೂ ಇಲ್ಲ. ಹೋಗಿದ್ದೆ, ದರ್ಶನ ಆಯಿತು, ಬಂದೆ ಅಷ್ಟೇ. ಆದರೆ ಅದನ್ನು ಹೇಗೆ ಪಡ್ಕೋಬೇಕು, ಏನು ಮಾಡಬೇಕು, ಯಾವ ರೀತಿ ಆ ಶಕ್ತಿಯ ಕೇಂದ್ರಕ್ಕೆ ನಾವು ಭೇಟಿ ಕೊಡಬೇಕು, ಆ ಶಕ್ತಿಯನ್ನು ನಮ್ಮ ಮೈ ಒಳಗೆ ತುಂಬಿಕೊಳ್ತಕ್ಕಂಥ ಹೇಗೆ ಅನ್ನೋದ್ರ ಬಗ್ಗೆ ಗೊತ್ತೇ ಇಲ್ಲ. ನೋಡಿ, ಒಂದು ಕ್ಷೇತ್ರಕ್ಕೆ ಭೇಟಿ ಕೊಟ್ಟಾಗ ನಿಮಗೆ ಬಹಳ ಪವರ್ಫುಲ್ ಆಗಿ ಕ್ಷೇತ್ರ ಇತ್ತು ಅಂದರೆ ನಿಮ್ಮ ಮಿನಿಮಮ್ ಅದರ ಪವರ್ ಬಂದು 15 ದಿವಸ ನಿಮ್ಮ ಮೈಯಲ್ಲಿರುತ್ತೆ. 15 ಡೇಸ್ ಅದರ ಒಂದು ಪವರು ನಿಮ್ಮ ಬಾಡಿನಲ್ಲಿ ಇರ್ತದೆ. ನಿಮ್ಗೆ ಒಂಥರ ಫೀಲ್ ಆಗ್ತಿರ್ತದೆ, ಏನೋ ಖುಷಿ, ಏನೋ ಆನಂದ, ಏನೋ ಸಂತೃಪ್ತಿ, ಏನಿಲ್ಲ ಚಿಂತೆ ಇಲ್ಲ, ಏನೋ ಒಂದಿದೆ ಅಂತ ಖುಷಿಯಾಗಿರ್ತೀವಿ. ಅದು ಪಾಸಿಟಿವ್ ಎನರ್ಜಿ, ಡಿವೈನ್ ಎನರ್ಜಿ. ಅದೇ ನಾರ್ಮಲ್ ಕ್ಷೇತ್ರ ಬಿಟ್ಟು ಕೊಟ್ಟಾಗ 3 ದಿವಸ ನಿಮ್ಮೆಲ್ಲ ಆ ಎನರ್ಜಿ ಇರ್ತದೆ. ಜಸ್ಟ್ 3 ಡೇಸ್ ಆ ಎನರ್ಜಿ ಇರ್ತದೆ. ಆಗ್ಲೇ ನನಗೆ ಅಲ್ಲಿಂದ ಬರ್ತೀನಿ, ಒಂದು ಕೆಲಸ ಆಯಿತು, ಅಲ್ಲಿಂದ ಭೇಟಿ ಕೊಟ್ಟು ಪರಿಹಾರ ಮಾಡ್ಕೊಂಡು ಇನ್ನೊಂದೇನು ಕೆಲಸ ಆಯಿತು, ಇವೆಲ್ಲ ನಾವು ಮಾತಾಡ್ಕೊತೀವಿ. ಕಾರಣ ಏನಂದರೆ ಆ ಎನರ್ಜಿ ನಮ್ಮ ಸುತ್ತಿರ್ತದೆ. ಅದಕ್ಕೆ ಎಷ್ಟೋ ಜನ ದೇವಸ್ಥಾನಗಳಲ್ಲಿ ಈ ಗಂಡಸರಿಗೆ ಶರ್ಟ್ ಬಿಚ್ಚಿಬಿಟ್ಟು ಒಳಗಡೆ ಬಂದು ಅಂತೇಳಿ, ಎಷ್ಟೋ ಜನ ಗೊತ್ತಿಲ್ಲ ಶರ್ಟ್ ಬಿಚ್ಚಿಬಿಟ್ಟು ಯಾಕೆ ಒಳಗಡೆ ಹೋಗ್ಬೇಕಂತ ಗೊತ್ತಿಲ್ಲ. ಆ ಶರ್ಟ್ ಯಾಕೆ ಬಿಚ್ಚಿಸ್ತಾರೆ ಗೊತ್ತಾ? ಆ ಒಂದು ಪ್ರಾಂಗಣ ಇರತಕ್ಕಂತಹ ಆ ಒಂದು ಪಾಸಿಟಿವ್ ಎನರ್ಜಿ ನೇರವಾಗಿ ನಿಮ್ಮ ಮೈ ತಾಕ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಶರ್ಟ್ ಬಿಚ್ಚಿಬಿಟ್ಟು ಒಳಗಡೆ ಬನ್ನಿ ಅಮ್ಮನ ದರ್ಶನ ಮಾಡೋಕ್ಕೆ ಅಂತ ಹೇಳ್ತಾರೆ. ಎಷ್ಟೋ ಜನಕ್ಕೆ ಅದು ಗೊತ್ತಿಲ್ಲ. ಇನ್ನು 7 ಶಕ್ತಿಗಳು, ಅಂದರೆ 7 ಗ್ರಹಗಳ ಶಕ್ತಿಗಳು ವಿಶೇಷವಾಗಿ ಒಂದು ಜಾಗದಲ್ಲಿ ಅದು ಸೇರ್ತದೆ. ಅದು ಕಾವೇರಿ ಉಗ ಸಂಗಮದಲ್ಲಿ, ತ್ರಿವೇಣಿ ಸಂಗಮ ಅಂತ ಹೇಳ್ತೀವಿ. ಕಾವೇರಿ, ಕೊಡಗು, ಕಾವೇರಿ ತ್ರಿವೇಣಿ ಸಂಗಮ ಅಂತಕ್ಕಂಥ ಸ್ಥಳದಲ್ಲಿ 7 ಗ್ರಹಗಳ ಅರಿವಿದೆ. ಯಾರು ವರ್ಷಕ್ಕೊಂದ್ಸರಿ ಅಲ್ಲೋಗಿ ಸ್ನಾನ ಮಾಡ್ಕೊಂಡು ಬರ್ತೀರಾ, ಯಾರು ಅಲ್ಲಿ ಹೆಚ್ಚೆಚ್ಚು ಮಿಂದೆದೊಳ್ತೀರಾ, ಅವರೆಲ್ಲರೂ ಕೂಡ ಆ 7 ಗ್ರಹಗಳ ಒಂದು ಸಮ್ಮಿಲನ, ಆ ಗ್ರಹದ ಶಕ್ತಿ ನಿಮ್ಮ ಮೈ ಮನಗಳನ್ನು ಪಾಸಿಟಿವ್ ಆಗಿ ಮಾಡೋದ ಮುಖಾಂತರ ಮತ್ತು ನಿಮ್ಮಲ್ಲಿ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಚೈತನ್ಯವನ್ನು ಕೊಡೋದ ಮುಖಾಂತರ ನಿಮ್ಮ ಜೀವನದಲ್ಲಿ ಯಾವುದೇ ಗ್ರಹ ಸಂಬಂಧಪಟ್ಟ ದೋಷಗಳಿದ್ರೂ ಕೂಡ ಅದು ಬಿಡೋದೇ ಇಲ್ಲ. ಈ ರೀತಿ ಹಲವಾರು ವಿಚಾರಗಳಿದ್ದಾವೆ. ಅಲ್ಲಿ ಹೋದಂಥ ಸಂದರ್ಭದಲ್ಲಿ ನಾವು ಯಾವುದೇ ಆದಂಥ ಒಂದು ನಿಯಮಗಳನ್ನು ಅಳವಡಿಸ್ಕೋಬೇಕು. ಆ ನಿಯಮಗಳನ್ನು ಪರಿಪಾಲನೆ ಮಾಡದೆ ಹೋದರೆ ನಮಗೆ ಆ ಶಕ್ತಿಯನ್ನು ಹೇಗೆ ಪಡ್ಕೋಬೇಕು ಅಂತ ನಮಗೆ ಗೊತ್ತಿರೋದಿಲ್ಲ. ಅದರಿಂದ ಮೊದಲು ಕ್ಷೇತ್ರಗಳನ್ನು ಗುರುತಿಸಿಕೊಂಡು ಯಾವ್ಯಾವ ಜಾಗದಲ್ಲಿ ಯಾವ ಗ್ರಹಗಳ ಪ್ರಭಾವ ಇದೆ ಅರ್ಥ ಮಾಡಿಕೊಂಡು ಆ ಗ್ರಹ ಪ್ರಭಾವವನ್ನು ಆ ಜಾಗದಲ್ಲಿ ಪಡ್ಕೋಬೇಕು ಅಂದಾಗ ಯಾವ್ಯಾವ ನಿಯಮವನ್ನು ಅಳವಡಿಸ್ಕೋಬೇಕು ಅನ್ನೋದನ್ನ ನಾವು ಮುಖ್ಯ ತಿಳ್ಕೊಂಡ್ಬಿಟ್ರೆ ನಮ್ಮ ಜೀವನದಲ್ಲಿ ಯಾರ ಒಂದು ಸಹಾಯನೂ ಬೇಕಾಗಿಲ್ಲ, ಯಾವ ಜ್ಯೋತಿಷನೂ ಬೇಕಾಗಿಲ್ಲ, ಯಾವ ಶಾಸ್ತ್ರನೂ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಕೊನೆಗೆ ಅಲ್ಟಿಮೇಟ್ ಯಾರು ಅಂದರೆ ಅವನೇ ಭಗವಂತ. ಆ ಭಗವಂತನ ನಾವು ಸಾನ್ನಿಧ್ಯವನ್ನು ಸ್ವೀಕಾರ ಮಾಡೋದು ನಾವು ಕಲ್ತ್ಕೊಂಡ್ಬಿಟ್ಟ ಅಂತಂದರೆ ನಮ್ಗೆ ಯಾವ ಗ್ರಹ ದೋಷ ಬರೋದಿಲ್ಲ. ಇವತ್ತು ನಾನೇನು ಆಗಲೇ 2 ಯಂತ್ರ ತೋರಿಸಿದೆ,
ಆ ನ್ಯೂಮರಾಲಜಿಕಲ್ ಯಂತ್ರ ಬಂದು ದಾಂಪತ್ಯ ವಶೀಕರಣ ಅಂತಂದ್ರೆ ಅವ್ರನ್ನ ವಶ ಮಾಡ್ಕೊಂಡು ಇವ್ರು ವಶ ಮಾಡ್ಕೊಂಡು ಭಾಳ ಜನ ಹೇಳ್ತಾರೆ. ಅದು ತಪ್ಪು ಕಲ್ಪನೆ. ಯಾರನ್ನೂ ವಶ ಮಾಡ್ಕೊಳ್ಳೋದು ಬೇಡ. ನಮ್ಮ ಹೆಂಡತಿ ನಮ್ಮ ಗಂಡ ನಮ್ಮ ಹತ್ರ ಇದ್ರೆ ಸಾಕು, ಬೇರೆಯವ್ರ ಕತೆ ಬೇಡ ನಮಗೆ. ವೈದಿಕ ಪರಿಹಾರದಲ್ಲಿ ಗ್ರಹಗತಿಗಳ ಆಧಾರದಲ್ಲಿ ಇದು ಮಾಡ್ತಕ್ಕಂಥ ಒಂದು ಆಕರ್ಷಣೆಯ ಹೊರತು ಬೇರೆ ಏನೂ ಅಲ್ಲ. ಇಲ್ಲಿ ಒಂದು ಗಂಡ ಹೆಂಡತಿ ಮಧ್ಯೆ ಒಂದು ಒಳ್ಳೆಯ ಒಂದು ಆಕರ್ಷಣೆ ಇದೆ, ಮಾತ್ರ ಅವರ ದಾಂಪತ್ಯ ಜೀವನ ಸುಖಮಯವಾಗಿರ್ತದೆ. ಯಾವಾಗ ಒಬ್ಬರಿಂದ ಒಬ್ಬರಿಗೆ ಆಕರ್ಷಣೆಯನ್ನು ಕಳ್ಕೊಳ್ತಾರೆ, ಆಗ ವೈಮನಸ್ಸುಗಳು, ಭಿನ್ನಾಭಿಪ್ರಾಯಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ತಾಂಡವಡಕ್ಕೆ ಶುರು ಆಗ್ತದೆ. ಆವಾಗಲೇ ಅದು ಛಿದ್ರ ಆಗ್ತಕ್ಕಂತಹ ಸಂಬಂಧ ಆಗ್ತದೆ. ಅದು ಆಗಬಾರದು. ಶಾಶ್ವತವಾಗಿರಬೇಕು ಅಂದರೆ ನೀವು ನಾನು ಹೇಳ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ತಂತ್ರವನ್ನು ನೀವು ಅಳವಡಿಸ್ಕೊಳ್ಳಿ. ನೀವೇನು ಮಾಡಬೇಕು, 2 ಫೋಟೋ ತಗೊಳ್ಳಿ. ಗಂಡ ಹೆಂಡ್ತಿದ್ದು 2 ಫೋಟೋ ಅನ್ಕೊಳ್ಳಿ. ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. 2 ಫೋಟೋ ತಗೊಂಡು ನೀವೇನು ಮಾಡಬೇಕು, ಇದಕ್ಕೆ ನಾನು ಆಗಲೇ ಕೊಟ್ಟಿರ್ತಕ್ಕಂತಹ ಯಂತ್ರವನ್ನು, ಗಂಡನ ಯಂತ್ರ ಹೆಂಡತಿಗೆ, ಹೆಂಡತಿ ಯಂತ್ರ ಗಂಡನಿಗೆ, ಅದಕ್ಕೆ ಇದು ಒಂದು ಫೋಟೋ. ಯಾರು ನಿಮಗೆ ಒಂದಾಗಬೇಕು, ಯಾವ ಕುಟುಂಬದಲ್ಲಿ ಗಂಡ ಹೆಂಡತಿ ಒಂದಾಗಬೇಕು ಅವರಿಗೆ ನೀವು ಆ ಒಂದು ಲೇಬಲ್ನ ಹಾಕ್ಬಿಟ್ಟು ನೀವೇನು ಮಾಡಬೇಕು, ಇದಕ್ಕೆ ಒಂದು ಜೇನುತುಪ್ಪ ಹಾಕಬೇಕು. ಜೇನುತುಪ್ಪ ಸವರ್ಬೇಕು ಕ್ಲೀನಾಗೆ ಆ ಯಂತ್ರ ಮತ್ತು ಫೋಟೋಗೆ. ನೀವು ಸವರಿ ಒಂದು ಸ್ವಲ್ಪ ಸಕ್ಕರೆ ಹಾಕಿ ಈ ಗಂಡ ಹೆಂಡತಿ ಫೋಟೋವನ್ನು ಈ ರೀತಿ ಮಡಚಿಬಿಟ್ಟು ನೀವೇನು ಮಾಡಬೇಕು, ಬಿಳಿ ದಾರ, ಬೇರೆ ಯಾವುದೂ ಆಗಬಾರ್ದು, ಬಿಳಿ ದಾರದಿಂದ ನೀಟಾಗಿ ಹಿಂಗೆ ಸುತ್ತಬೇಕು. ನೀಟಾಗಿ ಹಿಂಗೆ ಸುತ್ತಿ ನೀವೇನು ಮಾಡಬೇಕು, 2 ಥರ ಒಂದು ಪ್ರಯೋಗ ಇದ್ದಾವೆ ಇಲ್ಲಿ, ಭಾಳ ಅದ್ಭುತವಾಗಿರ್ತಕ್ಕಂಥ ಪ್ರಯೋಗ. ಒಂದು, ದಾಂಪತ್ಯ ಜೀವನ ಸುಖಿ ಜೀವನ ಆಗಬೇಕು, ಸಿಹಿ ಆಗಿರಬೇಕು ಅಂತಂದರೆ ನೀವೇನು ಮಾಡಬೇಕು, ಅನ್ಯೋನ್ಯ ದಾಂಪತ್ಯ, ಪ್ರೀತಿ ಪ್ರೇಮ ಎಲ್ಲ ಚೆನ್ನಾಗಿರಬೇಕು, ಜಗಳ ಕದ್ನ ಮತ್ತೊಂದು ಮಗದೊಂದು ಒಬ್ರು ಕಂಡೊಬ್ಬರು ಯಾರು ಏನೇ ಮಾತಾಡ್ಕೊಂಡು ಕೂಡ ಅವರಿಬ್ಬರು ಕರೆಕ್ಟಾಗಿರಬೇಕು ಅಂತ ಲೆಕ್ಕಾಚಾರ ಇದ್ದರೆ, ಈ ಥರ ಬಿಳಿ ದಾರದಿಂದ ಸುಳಿಸ್ತಕ್ಕಂತಹ ಈ ಒಂದು ಗಂಡ ಹೆಂಡತಿಯ ಫೋಟೋ ಯಂತ್ರ ಜೊತೆ ನೀವೇನು ಮಾಡಬೇಕು, ಒಂದು ಜೇನುತುಪ್ಪದ ಬಾಟ್ಲ್ ತೊಗೊಂಡು ಆ ಜೇನುತುಪ್ಪದ ಬಾಟ್ಲಲ್ಲಿ ಇದನ್ನು ಸೇರಿಸ್ಬೇಕು. ಒಳಗಡೆ ಸೇರಿಸಿ ಮತ್ತೆ ಆ ಬಿರಟೆಯನ್ನು ಬಂಧನ ಮಾಡಿ ಇದನ್ನು ಈಶಾನ್ಯ ಮೂಲೆಯಲ್ಲಿ, ದೇವರ ಮನೆ ಇದ್ದರೆ ಅಥವಾ ಈಶಾನ್ಯ ಮೂಲೆ ಇದ್ದರೆ ಅಲ್ಲಿ ತೊಗೊಂಡೋಗಿ ನೀವು ಇಟ್ಬಿಡ್ಬೇಕು. ಇದಕ್ಕೆ ಪೂಜೆ ಮಾಡಬೇಕಾ? ಖಂಡಿತ ಪೂಜೆ ಗೀಜೆ ಅವೆಲ್ಲ ಏನೂ ಬೇಕಾಗಿಲ್ಲ. ಕೇವಲ 3 ದಿನಗಳಲ್ಲಿ ನೀವು ಎಷ್ಟೇ ವೈಮನಸ್ಸು, ಎಷ್ಟೇ ಭಿನ್ನಾಭಿಪ್ರಾಯ ಏನೇ ಇದ್ರೂ ಕೂಡ ಅದೆಲ್ಲ ಹೊಟ್ಟೋಗ್ತದೆ. ಇದು ಶಾಶ್ವತವಾಗಿ 2 ವರ್ಷ 3 ವರ್ಷ ಕಂಟಿನ್ಯೂ ಕೆಲಸ ಮಾಡ್ತದೆ. ಸ್ವಲ್ಪ ವ್ಯತ್ಯಾಸ ಐತೆ ಅಂದರೆ ಮತ್ತೆ ಅದನ್ನು ಇದು ಮಾಡ್ಕೊಳ್ಳಿ. ಇದಕ್ಕೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ದಿನ ಇದೆ, ಟೈಮ್ ಇದೆ. ಆ ದಿನ ಆ ಟೈಮಲ್ಲಿ ಅದನ್ನು ಮಾಡ್ತು ಅಂತಂದಾಗ ನೀವು ಯಾವುದಂಥದ್ದೇ ಒಂದು ತೊಂದರೆಗಳಾಗಿರಲಿ, ಇನ್ನೇನು ವಿಚ್ಛೇದನಕ್ಕೆ ಹೋಗಬೇಕು, ಇನ್ನೇನು ನೋಟಿಸ್ ಕೊಡಬೇಕು, ಇನ್ನೇನು ಆಗ್ತಾ ಇದೆ ಅಂತ ಎಲ್ಲರೂ ಕೂಡ ಇದಂತ ಆಟೋಮೆಟಿಕಲ್ ಚೇಂಜ್ ಆಗ್ತಕ್ಕಂಥದ್ದನ್ನ ನಾವು ಭಾಳಷ್ಟು ಇದನ್ನು ನೋಡಿದ್ದೀವಿ. ಇದನ್ನು ನೀವು ನೋಡ್ಕೋಬೇಕು, ಯಾಕಂದರೆ ಗೊತ್ತೇ ಇರಲ್ಲ. ಇದು ಒಂದು. ಇನ್ನೊಂದು ಏನಪ್ಪ ಅಂತಂದರೆ, ವಿಶೇಷವಾಗಿ ಒಂದು ಅರಿಶಿನ ಬಟ್ಟೆ ತಗೊಳ್ಳಿ, ಒಂದು ವೈಟ್ ಬಟ್ಟೆನಲ್ಲಿ ಅರಿಶಿನ ಮಾಡ್ಕೊಳ್ಳಿ. ಅರಿಶಿನ ಬಟ್ಟೆ ಮಾಡಿಕೊಂಡು ನೀವೇನು ಮಾಡಬೇಕು, ಒಂದು ಸ್ವಲ್ಪ ಬೆಲ್ಲ, ಒಂದು ಸ್ವಲ್ಪ ವಿಶೇಷವಾಗಿರ್ತಕ್ಕಂತಹ ಗೋಧಿ ಮತ್ತು ಕಲ್ಲುಪ್ಪು, ಈ ಬೆಲ್ಲ, ಗೋಧಿ, ಕಲ್ಲುಪ್ಪು ಈ 3 ಸೇರಿಸ್ಬಿಟ್ಟು ಗಂಟು ಕಟ್ಬಿಟ್ಟು ದಂಪತಿಗಳು ಎಲ್ಲಿ ಮಲಗ್ತೀರಾ, ಮಂಚದ ಮಲಗ್ತಿರೋ, ಕೆಳಗಡೆ ಮಲಗ್ತಿರೋ, ಚಾಪೆ ಮಲಗ್ತಿರೋ, ಎಲ್ಲಿ ಮಲಗ್ತೀರೋ ಅಲ್ಲೇನು ಮಾಡಬೇಕು, ಒಂದು ತಲೆ ಹಿಂದಗಡೆ ಒಂದು ಮೊಳೆನೋ ಅಥವಾ ಏನೋ ಹೊಡೆದ್ಬಿಟ್ಟು ಅದನ್ನು ಗಂಟು ಹಾಕಬೇಕು. ಮಂಚ ಇದ್ದರೆ ಮಂಚದ ಕಾಲಿಗೆ ಕಟ್ಬಿಡ್ಬೇಕು ಕೆಳಗಡೆ. ಈ ಥರ ಕಟ್ಟೋ ಮುಖಾಂತರ ಇದನ್ನ ಮಾಡಿ ಅದನ್ನು ನೀವು ಮಾಡೋ ಮುಖಾಂತರ ಎಂಥ ಅದ್ಭುತವಾಗಿರ್ತಕ್ಕಂಥ ದಾಂಪತ್ಯ ಜೀವನ ನಿಮ್ದಾಗ್ತದೆ ಅಂದರೆ ನಿಮಗೆ ಆಶ್ಚರ್ಯ ಆಗ್ಬಿಡ್ತದೆ. ಎಲ್ಲರೂ ಮಾಡಿ, ತಪ್ಪೇನಿದ್ರೊಳಗಡೆ. ಈಗ ಒಂದು ತೊಂದರೆ ಅಂತ ಬಂದಾಗ ವೈಯಕ್ತಿಕ ತಗೋಬೇಡಿ ಅಂತ ನಾನು ಪದೇ ಹೇಳ್ತಾ ಇದ್ದೀನಿ. ಕಾರಣ ಏನಂದರೆ ಆ ಗ್ರಹಗತಿಗಳು ಆ ರೀತಿ ಮಾಡಿಸಿರ್ತದೆ. ಈಗ ದಾಂಪತ್ಯ ಜೀವನದಲ್ಲಿ ವಿಚ್ಛೇದನ, ಕೋರ್ಟು ಕಚೇರಿ ಆಗಬೇಕು ಅಂದರೆ ಅದು 100% ಆಗೇ ಆಗ್ತದೆ. ನಮ್ಮ ಮನಸ್ಥಿತಿಗಳು ಆ ರೀತಿ ಪರಿವರ್ತನೆ ಆಗ್ಬಿಟ್ಟಿರ್ತವೆ. ಸಿಟ್ಟು, ಕೋಪ, ಹಠ, ಸೇಡಿನ ಮನೋಭಾವನೆ ಬಂದಿರ್ತದೆ. ಗಂಡನ ಮೇಲೆ ಸೇಡು ತೀರ್ಸ್ಕೋಬೇಕು, ಹೆಂಡತಿ ಮೇಲೆ ಸೇಡು ತೀರ್ಸ್ಕೋಬೇಕು ಅಂತ ಆ ಸೇಡಿನ ಮನೋಭಾವನೆ ಬಂದ್ಬಿಟ್ಟಿರ್ತದೆ. ಆದರೆ ಅದೆಲ್ಲವನ್ನು ಬದಿಗೋಕಿ ಇದೊಂದು ಪ್ರಯೋಗ ಮಾಡಿ ನೋಡೋಣ, ನನ್ನ ಗಂಡ ಒಲಿತಾನೇನೋ, ಇದೊಂದು ಪ್ರಯೋಗ ಮಾಡಿ ನೋಡೋಣ, ನನ್ನ ಹೆಂಡತಿ ಒಲಿತಾಳೇನೋ, ನಮ್ಮ ದಾಂಪತ್ಯ ಚೆನ್ನಾಗಿರಲಿ, ನಮ್ಮ ಮಕ್ಕಳು ಚೆನ್ನಾಗಿರಲಿ ಅಂತಕ್ಕಂಥ ಮನೋಭಾವನೆ ನಿಮಗೆ ಯಾವತ್ತು ಬರ್ತದೆ ಆಗ ಇದನ್ನು ತಗೊಳ್ಳಿ, ಇದನ್ನು ಉಪಯೋಗ ಮಾಡ್ಕೊಳ್ಳಿ. ನಾನು ಹೇಳಿದ ಪ್ರಕಾರ 2 ಪ್ರಯೋಗಗಳನ್ನ ಮಾಡಿಬಿಟ್ರೆ ನಿಮಗೆ ಜೀವನದಲ್ಲಿ ಕಂಡು ಕೇಳಾಗ್ತಕ್ಕಂಥ ಬದಲಾವಣೆ ಆಗ್ತದೆ. ಇವತ್ತು ಭಾಳ ಜನ ನಾನು ಪರಿಹಾರ ಮಾಡ್ಕೊಳ್ತೀನಿ, ನನ್ನ ಗಂಡ ಬರಲ್ಲ ಅಂತ ಹೇಳ್ತಾರೆ. ಗಂಡ ನಾನು ಪರಿವರ್ತನೆ ಮಾಡಿ ನನ್ನ ಹೆಂಡತಿ ಬರಲ್ಲ ಅಂತ ಹೇಳ್ತಿರ್ತಾರೆ. ಆಗ ಎರಡು ಚಕ್ರಗಳಿದ್ದಾಗಲೇ ದಾಂಪತ್ಯ ರಥ ಓಡಕ್ಕೆ ಸಾಧ್ಯ. ಒಂದು ಚಕ್ರ ಸರಿ ಮಾಡಿದ ತಕ್ಷಣ ಇನ್ನೊಂದು ಚಕ್ರ ಸರಿ ಮಾಡಲಿಲ್ಲ ಅಂದಾಗ ರಥ ಓಡೋದಿಲ್ಲ. ಅದಕ್ಕೆ ಈ ದೋಷ ಪರಿಹಾರಗಳನ್ನು ಒಬ್ಬರಾದ್ಮೇಲೆ ಒಬ್ಬರು ಮಾಡ್ಕೊಂಡ್ಬಿಟ್ರೆ ಆ ದಾಂಪತ್ಯ ಜೀವನದ ರಥ ಸುಗಮ ಓಡ್ತಾ ಇರ್ತದೆ. ಇದನ್ನು ಬಳಸ್ಕೊಳ್ಳಿ, ಒಳ್ಳೆಯದಾಗಲಿ.